ಒಳ ಮೀಸಲಾತಿ ಗೊಂದಲಕ್ಕೆ ತೆರೆ ಬೀಳುತ್ತಾ ಎಡಬಲ ಸಮುದಾಯದ ಓಲೈಕೆ ಆಗುತ್ತಾ ಮೀಸಲಾತಿ ಅನುಪಾತ ನಿರ್ಧಾರ ಆಗಿದೆಯಾ ಒಳ ಮೀಸಲಾತಿ ಜಟಾಪಟಿ ಒಳ ಮೀಸಲಾತಿ ಜಟಾಪಟಿಗೆ ಇಂದು ತೆರೆ ಬೀಳುತ್ತಾ ಅನ್ನುವಂತ ಪ್ರಶ್ನೆ ಇದ್ದಿದೆ ಯಾಕಂದ್ರೆ 35 ವರ್ಷಗಳ ಹೋರಾಟ ಒಳ ಮೀಸಲಾತಿ ಆಗುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಂಬಿಕೆಯನ್ನ ಇಟ್ಕೊಂಡಿರುವಂತದ್ದು ಎಡಗೈ ಸಮುದಾಯ ಎಡಗೈ ಬಲಗೈ ನಡುವೆ ದೊಡ್ಡ ಮಟ್ಟದಲ್ಲೇ ಜಟಾಪಟಿ ನಡೀತಾ ಇರುವಂತ ವಿಚಾರ ಇದೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಭರವಸೆಯನ್ನ ಕೊಟ್ಟಿತ್ತು 3 ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಪಕ್ಷ ಇದುವರೆಗೂ ಆ ಭರವಸೆ ಬರೀ ಭರವಸೆಯಾಗಿ ಉಳಿದಿದೆ ಬಲಗೈ ಸಮುದಾಯದ ಸಚಿವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಬಲಗೈ ಸಮುದಾಯದ ಈಗ ಆಲ್ರೆಡಿ ಬಲಗೈ ಸಂಘಟನೆಯವರೆಲ್ಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಎಡಗೈ ಸಮುದಾಯದವರು ಇಲ್ಲ ಒಳ ಮೀಸಲಾತಿ ಕೊಡಬೇಕು ಅಂತ ಕೇಳ್ತಾ ಇದ್ರು ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಸಚಿವ ಸಂಪುಟ ಸಭೆಗಳಾಗಿದ್ದಾವೆ ಒಮ್ಮತಕ್ಕೆ ಬರಕ್ಕಾಗಿಲ್ಲ ಇಲ್ಲಿ ಒಮ್ಮತಕ್ಕೆ ಬರಕ್ಕಾಗ್ದಲೇ ಇರುವಂತದ್ದು ಒಳ ಮೀಸಲಾತಿ ಕೊಡದಲೇ ಇರುವಂತದ್ದು ನೇಮಕಾತಿ ಪ್ರಕ್ರಿಯೆಗೂ ಕೂಡ ತಡೆಯನ್ನ ಹಾಕಿದೆ ಮೀಸಲಾತಿ ಜಟಾಪಟಿಗೆ ತೆರೆ ಎಳೆಯುತ್ತಾ ಸರ್ಕಾರ ನೋಡಬೇಕು 2 ಗಂಟೆಗೆ ಸಚಿವ ಸಂಪುಟ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿತ್ತು ಅದನ್ನ 3 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ ಮಹದೇವಪ್ಪ ಮನೆಯಲ್ಲಿ ಮಹತ್ವದ ಮೀಟಿಂಗ್ ಬೇರೆ ನಡೀತು ಎಡಗೈ ಮತ್ತು ಬಲಗೈ ಸಮುದಾಯದ ಸಚಿವರುಗಳು ಒಂದ್ ಕಡೆ ಸೇರ್ಕೊಂಡಿದ್ರು ಮೀಸಲಾತಿ ವರ್ಗೀಕರಣಕ್ಕೆ ಎಡಗೈ ಸಮುದಾಯ ಪಟ್ಟನ್ನ ಹಿಡಿದಿದೆ ಹಂಚಿಕೆ ಬೇಡ ಅಂತ ಬಲಗೈ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಬಹಿರಂಗವಾಗಿ ಹೇಳ್ತಾ ಇಲ್ಲ ಸಚಿವರುಗಳು ಒಳಗೊಳಗೆ ಆಟ ಆಡಿಸ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ಕಾನೂನು ನೆಪ ಹೇಳಿ ಮತ್ತೆ ಮುಂದೂಡುತ್ತಾ ಸರ್ಕಾರ ಅಥವಾ ದಲಿತ ಸಮುದಾಯದ ಸಚಿವರುಗಳೆಲ್ಲ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತ ಗೊಂದಲವನ್ನ ಸರಿಪಡಿಸ್ತಾರ ಇವತ್ತಿನ ವಿಶೇಷ ಸಚಿವ ಸಂಪುಟ ಸಭೆ ನಾನಾಗ್ಲೇ ಹೇಳ್ತಾ ಇದ್ದ 11:30 ಡಿಬೇಟ್ನಲ್ಲಿ ಗೇಮ್ ಚೇಂಜರ್ ಆಗುತ್ತಾ ಅಂತ ಸಾಕಷ್ಟು ದಿನಗಳ ಹೋರಾಟ ಈ ಒಳ ಮೀಸಲಾತಿ ಅನ್ನುವಂಥದ್ದು ಬರೀ ಹಂಚಿಕೆ ಮಾತ್ರ ಅಲ್ಲ ಅದು ಒಂದು ಸಮಾನತೆ ನ್ಯಾಯ ಸಮುದಾಯಗಳ ಭವಿಷ್ಯ ಅಡಗಿದೆ ಇದರಲ್ಲಿ ಆದ್ರೆ ಎಲ್ಲಾ ಪಕ್ಷಗಳು ಕೂಡ ಒಳ ಮೀಸಲಾತಿ ಅನ್ನುವಂಥ ಅಸ್ತ್ರವನ್ನ ಇಟ್ಕೊಂಡು ವೋಟ್ ಹಾಕ್ಸ್ಕೊಂಡಿದ್ದೇ ಬಂತು ಬಿಟ್ರೆ ಒಳ ಮೀಸಲಾತಿಯನ್ನ ಕೊಟ್ಟಿಲ್ಲ ಒಂದ್ ಕಡೆ ಪ್ರತಿಭಟನೆಯನ್ನ ಮಾಡಿಸಲಾಗುತ್ತೆ ಕೊಡಬೇಡಿ ಅಂತ ಮತ್ತೊಂದ್ ಕಡೆ ಪ್ರತಿಭಟನೆ ಆಗುತ್ತೆ ಒಳ ಮೀಸಲಾತಿ ಬೇಕು ಅಂತ ಇನ್ನು ಬಲಗೈ ಎಡಗೈ ಸೇರಿ ಅಂಬೇಡ್ಕರ್ ಕೈ ಆಗ್ಬೇಕು ಎರಡೂ ಸಮುದಾಯದವರು ಚರ್ಚೆಯನ್ನ ಮಾಡಿದ್ದೇವೆ ನ್ಯೂಸ್ 18ಗೆ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೇಳಕ್ ಚಂದ ಹೇಳಕ್ ಚಂದ ಬಲಗೈ ಎಡಗೈ ಸಮುದಾಯ ಬಲಗೈ ಎಡಗೈ ಸೇರಿ ಅಂಬೇಡ್ಕರ್ ಕೈ ಆಗ್ಬೇಕು ಅಂತ ಅಲ್ಲಿ ಯಾರ್ಯಾರು ವಿರೋಧ ಮಾಡ್ತಾ ಇದ್ದಾರೆ ಒಳ ಮೀಸಲಾತಿಗೆ ಗೊತ್ತಿದೆ ಎಲ್ರಿಗೂ ಎಡಗೈ ಸಮುದಾಯಕ್ಕೂ ಕೂಡ ಚೆನ್ನಾಗಿ ಗೊತ್ತಿದೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ ವಿಸ್ತೃತ ಚರ್ಚೆ ಮಾಡಿ ನಿರ್ಧಾರವನ್ನ ಮಾಡಲಾಗುತ್ತೆ ನ್ಯೂಸ್ 18ಗೆ ಬಲಗೈ ನಾಯಕ ಸಚಿವ ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟರು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪ ಅವರನ್ನ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಕೇಳೋಣ ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪ ಅವರು ಇದ್ದಾರೆ ಮಾತಾಡ ಸರ್ ಒಳ ಮೀಸಲಾತಿ ಬಗ್ಗೆ ಇವತ್ತೊಂದು ಅಂತಿಮ ತೀರ್ಮಾನಕ್ಕೆ ಬರುತ್ತಾ ಸರ್ಕಾರ ಇವತ್ತೇ ಕರೆದಿದ್ದಾರೆ ಮೀಟಿಂಗ್ ಚರ್ಚೆ ಮಾಡ್ತೀವಿ ಸರ್ ಇವತ್ತು ಮುನಿಯಪ್ಪ ಅವರು ಮತ್ತೆ ಆರ್.ಬಿ. ತಿಮ್ಮಾಪುರ ಎಲ್ಲ ನಿಮ್ಮ ನಿವಾಸಕ್ಕೆ ಬಂದಿದ್ದಾರೆ ಸರ್ ಏನ್ ಚರ್ಚೆ ಸರ್ ಅದೇನ್ ಚರ್ಚೆ ಅಂತ ಏನು ಹೇಳಕ್ಕಾಗುತ್ತಾ ನಮ್ಗೆ ಏನು ಅಂತಾನೆ ಗೊತ್ತಿಲ್ಲ ಈಗ ಬಂದಿದ್ದಾರೆ ಎಲ್ಲ ನಾವೆಲ್ಲ ಸಹೋದರರು ಮಾತಾಡ್ತೀವಿ ಸರ್ ಈಗ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಸೇರಿದಂತೆ ಬಲಗೈ ಸಮುದಾಯದ ಒಕ್ಕೂಟದಿಂದ ಪತ್ರ ಬರೆದಿದ್ದಾರೆ ಸರ್ ನಾಗಮೋಹನ್ ದಾಸ್ ಸಮಿತಿ ವರದಿಯನ್ನ ತಿರಸ್ಕಾರ ಮಾಡಿ ಮತ್ತೊಂದು ಕಡೆಗೆ ಮರುಪರಿಶೀಲನೆ ಮಾಡಿ ಒಳ ಮೀಸಲಾತಿ ವರ್ಗೀಕರಣ ಅಂತ ಪತ್ರ ಬರೆದಿದ್ದಾರೆ ಸರ್ ಆಯ್ತು ಬರೆದಿರ್ಲಿ ಅವ್ರ ಅಭಿಪ್ರಾಯ ಕೊಟ್ಟಿದ್ದಾರೆ ನಾವು ಎರಡು ಕೈಗಳು ಸೇರಿ ಅಂಬೇಡ್ಕರ್ ಕೈಯಾಗಿ ಅಂತ ಹೇಳ್ಬೇಕು ನಡೀರಿ ಸರ್ ಈಗ ಸಿ.ಎಸ್. ಕೊಟ್ಟಿದ್ದಾರೆ ಸರ್ ಸಿ.ಎಸ್. ಶಾಲಿನಿ ರಜನೀಶ್ ಅವರು ಕೂಡ ಒಂದು ವರದಿ ಕೊಟ್ಟಿದ್ದಾರೆ ರೋಸ್ಟರ್ ಬಿಂದು ವಿಚಾರ ಇನ್ನು ಕೊಟ್ಟಿರೋದು ಗೊತ್ತಿಲ್ಲ ಅದೇ ಕ್ಯಾಬಿನೆಟ್ ಅಲ್ಲಿ ಕರೆದಿದ್ದಾರೆ ಅಲ್ಲಿ ನೋಡೋಣ ಏನ್ ಬರ್ತದೆ ಏನ್ ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ ಸರ್ ಇವತ್ತಿನ ಸ್ಪೆಷಲ್ ಕ್ಯಾಬಿನೆಟ್ ಮುಖಾಂತರ ಒಂದು ತೀರ್ಮಾನ ಬರ್ಬೋದಾ ಸರ್ ಸರ್ಕಾರ ಇನ್ನೂ ಸೇರೇ ಇಲ್ಲ ನಾವು ಸೇರ್ಬೇಕಲ್ಲ ಅಲ್ಲ ಯಾಕೆಂದ್ರೆ ಇದೊಂದು ಬಹಳ ಗಂಭೀರವಾದಂತ ವಿಚಾರ ಅಂತ ಹೇಳ್ತಾ ಇದ್ದಾರೆ ಸರ್ ನಿಜವಾದ ಗಂಭೀರವಾದಂತೀವ್ರೆ ಇನ್ನೂ ಸೇರಿಲ್ಲ ಸೇರ್ತೀವಿ ಮಾತಾಡ್ತೀವಿ ಇದಿಷ್ಟು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರ ಸ್ಪಷ್ಟ ನುಡಿಗಳು ಕ್ಯಾಮರಾಮನ್ ಕೊಡ್ಡೆಯ ಜೊತೆ ಹೆಬ್ಬಾಕ ತಿಮ್ಮೇಗೌಡ ನ್ಯೂಸ್ 18 ಕನ್ನಡ ಬೆಂಗಳೂರು ಎಲ್ಲರ ಅಭಿಪ್ರಾಯ ಪಡೆದು ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಇಂದು ಸಮುದಾಯಕ್ಕೆ ಒಂದು ಸಂದೇಶವನ್ನ ಕೊಡ್ತೇವೆ ನ್ಯೂಸ್ 18ಗೆ ಸಚಿವ ಆರ್.ಬಿ. ತಿಮ್ಮಾಪುರ ಅವರ ಹೇಳಿಕೆ ಏನ್ ಸಂದೇಶ ಕೊಡ್ತಾರೆ ಕಾದ್ ನೋಡ್ಬೇಕು ಯಾಕೆಂದ್ರೆ ಈ ಹಿಂದಿನ ಸಚಿವ ಸಂಪುಟ ಸಭೆಗಳಲ್ಲಿ ಒಪ್ಕೊಂಡಾದ್ಮೇಲೆ ಉಲ್ಟಾ ಹೊಡೆದಿದ್ರು ಸಚಿವರುಗಳು ಸೊ ಹೀಗಾಗಿ ಈಗ ಒಪ್ಕೊಂಡು ಅಧಿಕೃತವಾಗಿ ಹೇಳಿಕೆ ಬರುತ್ತಾ
ಸ್ವಾಮೀಜಿಗಳು ನಾಯಕರ ಅಭಿಪ್ರಾಯವನ್ನ ಪಡೆದಿದ್ದೇವೆ, ಇವತ್ತು ಸರ್ಕಾರ ಅಂತಿಮ ತೀರ್ಮಾನಕ್ಕೆ ಬರುತ್ತೆ. ಎಡಗೈ ನಾಯಕ ಸಚಿವ ತಿಮ್ಮಾಪುರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. RB ತಿಮ್ಮಾಪುರ ಅವರ ಸ್ಟೇಟ್ಮೆಂಟ್ ಇದು. ಸಂಬಂಧ ಇವತ್ತು ರಾಜ್ಯ ಸರ್ಕಾರ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆದಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಸಚಿವ RB ತಿಮ್ಮಾಪುರ ಅವರು ಇದ್ದಾರೆ, ಮಾತಾಡ್ತೀನಿ. ಸರ್, ಇವತ್ತು ಸರ್ಕಾರ ಒಂದು ಅಂತಿಮ ತೀರ್ಮಾನಕ್ಕೆ ಬರುತ್ತಾ ಸರ್? ಅಂತಿಮ ತೀರ್ಮಾನಕ್ಕೆ ಬರುತ್ತೆ. ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಆ ಕೆಲಸ ಮಾಡ್ತಾರೆ. ಓಕೆ, ಇವತ್ತು ಮಾದೇವಪ್ಪನವ್ರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದೀರಾ ಸರ್ ಎಡಗೈ ಸಮುದಾಯದ ನಾಯಕರೆಲ್ಲನ? ಏನು ಈ ಎಡಗೈ ಬಲಗೈ ಸಮುದಾಯದ ನಾಯಕರೆಲ್ಲ ಒಮ್ಮತದಲ್ಲಿ ಇದ್ದೀರಾ ಸರ್? ಮಾತಾಡೋಣ, ಎಲ್ಲರನ್ನು ಒಪ್ಪಿಗೆ ತಗೊಂಡೇ ಮಾಡಬೇಕಲ್ಲ. ಎಲ್ಲರೂ ಒಪ್ಪಿಗೆಯಿಂದ ಮಾತ್ರ ಇದಾಗೋದು ಸಾಧ್ಯ ಇದೆ. ಎಲ್ಲರೂ ಮಾತಾಡ್ತಾ ಇದ್ದೀವಿ, ಸರಿ ಆಗುತ್ತೆ. ಸರ್, ಸಂಪುಟ ಸಭೆಗೂ ಮುನ್ನ ಇವತ್ತು ಸಭೆ ಸೇರಿದ್ದೀರಾ, ಏನು ಸರ್, ಏನು ವಿಶೇಷ? ಮಾತಾಡ್ಬೇಕಲ್ಲ, ಹಿರಿಯರು ಅದಾರೆ, ಅವ್ರ ಜೊತೆ ನಾವು ಮಾತಾಡಬೇಕು. ಸೋಷಿಯಲ್ ವೆಲ್ಫೇರ್ ಮಂತ್ರಿ ಅದಾರೆ, ಅವ್ರ ಕನ್ಸರ್ನ್ ಮಂತ್ರಿ ಅದಾರೆ, ಅವ್ರ ಜೊತೆ ನಾವು ಮಾತಾಡಲಿಲ್ಲ ಅಂದ್ರೆ ಎಲ್ಲರೂ ಕೂಡ ಮಾತಾಡ್ಬೇಕದು. ಸರ್, ಈಗ ಬಲಗೈ ಸಮುದಾಯದ ಒಕ್ಕೂಟದಿಂದ ಪತ್ರ ಬರೆದಿದೆ ಸರ್. ನಾಗಮೋಹನ್ ದಾಸ್ ಕಮಿಟಿ ವರದಿ ತಿರಸ್ಕಾರ ಮಾಡಿ ಒಳ ಮೀಸಲಾತಿ ವರ್ಗೀಕರಣವನ್ನ ಕೈ ಬಿಡಿ ಅಂತ ಜ್ಞಾನ ಪ್ರಕಾಶ್ ಸ್ವಾಮೀಜಿ ನೇತೃತ್ವದ ನಿಯೋಗ. ನೋಡಿ, ಸ್ವಾಮೀಜಿ ಅವರು ಸರ್ಕಾರ ಅಲ್ಲ, ಅವ್ರ ಅಭಿಪ್ರಾಯ ಹೇಳ್ತಾರೆ, ತಪ್ಪೇನಲ್ಲ. ಸರ್ಕಾರ ಡಿಸಿಷನ್ ತಗೊಳ್ಳಿ. ಇವತ್ತು ಒಟ್ಟಾರೆ ನಿಮ್ಮ ಎಡಗೈ ಸಮುದಾಯಕ್ಕೆ ಒಂದು ಮೆಸೇಜ್ ಕೊಡ್ತೀರಾ ಸರ್? ಎಲ್ಲ ಸಮಾಜಕ್ಕೆ ಕೊಡ್ಬೇಕಲ್ಲ, ನಾಟ್ ಓನ್ಲಿ ಎಡಗೈ ಎಲ್ಲರಿಗೂ ಕೊಡ್ಬೇಕು. ಸೊ ಇದಿಷ್ಟು ಸಚಿವ RB ತಿಮ್ಮಾಪುರ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಕೊಂಡಯ್ಯ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಡಗೈ ಸಮುದಾಯದ ಮತ್ತೊಬ್ಬ ಸಚಿವ ಮುನಿಯಪ್ಪನವರು ಮಾತನಾಡಿದ್ದಾರೆ, ನೋಡೋಣ. ಯಾರಿಗೂ ಅನ್ಯಾಯ ಆಗದಿರೋ ಸಂವಾದ ಹಂಚ್ಕೊಳ್ಳೋ ರೀತಿ ಮಾಡ್ಕೊಳ್ಳೋಣ. ಕ್ಯಾಬಿನೆಟ್ಟಲ್ಲಿ ಡಿಸ್ಕಸ್ ಮಾಡೋಣ. ಕ್ಯಾಬಿನೆಟ್ ಎಲ್ಲರೂ ಇರ್ತಾರೆ, ಒಟ್ಟಿಗೆ ಸೇರಿ ಒಂದು ಕನ್ಸೆನ್ಸಸ್ ಮಾಡಿಕೊಂಡು ನಾವು ಇದನ್ನು ತೀರ್ಮಾನ ಮಾಡೋಣ ಅಂತ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ. ಒಳ ಮೀಸಲಾತಿ ಕೇವಲ ಒಬ್ಬರೇ ತೀರ್ಮಾನ ಮಾಡೋಕ್ಕಾಗಲ್ಲ, ಇಡೀ ಕ್ಯಾಬಿನೆಟ್ ತೀರ್ಮಾನ ಮಾಡಬೇಕು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಇರ್ತಾರೆ, ಎಲ್ಲರೂ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಬೇಕು ಅಂತ ಇಷ್ಟನ್ನು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡುವಾಗ ABC ಏನಿದೆ ಅವರೆಲ್ಲರೂ ಕೂಡ ಸಮವಾಗಿ ಹಂಚ್ಕೊಳ್ಳೋಣ ಅಂತ. ಇವತ್ತು ತಿಮ್ಮಾಪುರ ಅವರು ಕೂಡ ಇವತ್ತು ಬಾಗಲಕೋಟೆಯಿಂದ ಬಂದಿದ್ದಾರೆ. ಅವರು ನಾವೆಲ್ಲ ಒಟ್ಟಿಗೆ ಚರ್ಚೆ ಮಾಡಿದ್ವಿ. ಚಂದ್ರಪ್ಪ ಇದ್ದಾರೆ, ಡಾಕ್ಟರ್ ತಿಮ್ಮಯ್ಯ ಇದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇನ್ನೊಂದು ಅವ್ರ ಜೊತೆಯಲ್ಲಿ ಕೂಡ ಮಾತಾಡಿಕೊಂಡು ಕ್ಯಾಬಿನೆಟ್ಗೆ ಹೋಗ್ತೀವಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರೆ, ಪ್ರಣಾಳಿಕೆಯಲ್ಲಿ ಭರವಸೆಯನ್ನ ಕೊಟ್ಟಿದ್ರು, ಸರ್ಕಾರ ಬಂದ್ 3 ವರ್ಷ ಆದ್ರೂ ಕೂಡ ಇನ್ನೂ ಈಡೇರಿಲ್ಲ. 35 ವರ್ಷಗಳ ಹೋರಾಟ ಎಡಗೈ ಸಮುದಾಯದ್ದು ಒಳ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಾದ್ರೂ ಆ ಹೋರಾಟಕ್ಕೆ ಬೆಲೆ ಸಿಗುತ್ತಾ, ಪ್ರತಿಫಲ ಸಿಗುತ್ತಾ, ನ್ಯಾಯ ಕೊಡ್ಲಾಗುತ್ತಾ ಅಂತ? ಪೃಥ್ವಿರಾಜ್ ಹಾರನಹಳ್ಳಿ ಒಳ ಮೀಸಲಾತಿ ಎಂಬ ಜೇನುಗೂಡಿಗೆ ಮುಖ್ಯಮಂತ್ರಿಗಳು ಕೈ ಹಾಕಲಿಕ್ಕೆ ಭಾಳಷ್ಟು ಹಿಂದೇಟು ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಎಡ ಮತ್ತು ಬಲ, ಟಚಬಲ್ ಮತ್ತು ಅನ್ಟಚಬಲ್ ಇರ್ತಕ್ಕಂಥ ನಾಯಕರುಗಳಿಗೆ ಮತ್ತು ಸಚಿವರುಗಳಿಗೆ ನೀವೇ ಒಂದು ಹಂತದ ಸಭೆಯನ್ನು ನಡೆಸಿ ತೀರ್ಮಾನ ತೆಗೆದುಕೊಂಡು ಬನ್ನಿ, ಆಮೇಲೆ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆಯನ್ನು ಮಾಡೋಣ, ಎಲ್ಲರ ಒಮ್ಮತದಂತೆ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಜಾರಿ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಈಗಾಗಲೇ KH ಮುನಿಯಪ್ಪ, SC ಮಹದೇವಪ್ಪ, ಡಾಕ್ಟರ್ G ಪರಮೇಶ್ವರ್, RB ತಿಮ್ಮಾಪುರ ಅಂತ ಹಿರಿಯ ಸಚಿವರುಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದರ ಭಾಗವಾಗಿ KH ಮುನಿಯಪ್ಪ ಕೂಡ ಇವತ್ತು SC ಮಹದೇವಪ್ಪನವರನ್ನ ಭೇಟಿಯಾಗಿರ್ತಕ್ಕಂಥದ್ದು. SC ಮಹದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರಿಂದ ಅವರೇ ಕೂಡ ಕ್ಯಾಬಿನೆಟ್ನಲ್ಲಿ ಅಜೆಂಡಾವನ್ನು ಮೂವ್ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ KH ಮುನಿಯಪ್ಪನವರು ಕೂಡ ಈಗಾಗಲೇ HC ಮಹದೇವ್ ಜೊತೆ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಕೋರ್ಟ್ನ ಆದೇಶದಂತೆ 15% ಒಳಗಡೆ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕಾಗಿರ್ತಕ್ಕಂಥದ್ದು. ಅಲ್ಲದೆ ಈಗಾಗಲೇ ಒಂದು ಕಡೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ವರದಿ ಜೊತೆಗೆ ಸಂಪುಟ ಉಪಸಮಿತಿ ವರದಿ, ಅಲ್ಲದೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ರವರ ನೇತೃತ್ವದಲ್ಲಿ ಒಂದು ತಾಂತ್ರಿಕ ಸಮಿತಿಯನ್ನು ಮುಖ್ಯಮಂತ್ರಿಗಳು ಕಳೆದ ಸಂಪುಟ ಸಭೆಯಲ್ಲಿ ರಚನೆಯನ್ನು ಮಾಡಿದರು. ಹಾಗಾಗಿ ಈಗಾಗಲೇ ಈ ರೋಸ್ಟರ್ ಪದ್ಧತಿಯನ್ನು ಕೊಡುವಂಥದ್ದು ಮತ್ತು ತಾಂತ್ರಿಕ ಸಮಿತಿ ಕೂಡ ಎಲ್ಲೊಂದು ಕಡೆ ವರದಿಯನ್ನು ಇವತ್ತು ಸಂಪುಟದ ಮುಂದಿರ್ತಕ್ಕಂಥದ್ದು. ಇದೀಗ ಲಭ್ಯವಾದ ಮಾಹಿತಿಗಳ ಪ್ರಕಾರ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ರವರ ತಾಂತ್ರಿಕ ವರದಿಯ ಪ್ರಕಾರ 15% ಎಡಗೈಗೆ 5.3% ಮತ್ತು ಬಲಗೈ ಸಮುದಾಯಕ್ಕೆ 5.3% ಮತ್ತು ಟಚಬಲ್ ಸಮುದಾಯ ಆಗಿರ್ತಕ್ಕಂಥ ಬೋವಿ, ಕೊರಮ, ಕೊರಚ, ಅಲೆಮಾರಿ ಮತ್ತು ಲಂಬಾಣಿ ಸಮುದಾಯಕ್ಕೆ 4.4% ಮೀಸಲಾತಿಯನ್ನು ಕೊಡುವ ಸಂಬಂಧಪಟ್ಟಾಗೆ ವರದಿಯನ್ನು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಒಂದು ವೇಳೆ 15% ಕೂಡ ಎಲ್ಲೊಂದು ಕಡೆ ಈಗಾಗಲೇ ಒಂದು ಕಡೆ ಬಲಗೈ ಸಮುದಾಯದ ಸ್ವಾಮೀಜಿ ಆಗಿರ್ತಕ್ಕಂಥ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಯಾವುದೇ ಕಾರಣಕ್ಕೂ ಕೂಡ ಈ ವರದಿಯನ್ನು ಒಳ ಮೀಸಲಾತಿ
ಮೀಸಲಾತಿ ವರ್ಗೀಕರಣ ಮಾಡಿ ಅದನ್ನು ಜಾರಿ ಮಾಡಬಾರ್ದು ಮತ್ತು ಇದು ಅವೈಜ್ಞಾನಿಕ ಅನ್ನುವ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು ಮತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕೊಟ್ಟಿರ್ತಕ್ಕಂಥ ವರದಿಯೇ ಅಪೂರ್ಣವಾಗಿರ್ತಕ್ಕಂಥದ್ದು, ತಪ್ಪು ವರದಿ ಅಂತೇಳಿ ಈಗಾಗಲೇ ಆಗ್ರಹ ಮಾಡಿರ್ತಕ್ಕಂಥ. ಆ ಮುಖಾಂತರ ಸ್ವಾಮೀಜಿ ಜ್ಞಾನಪ್ರಕಾಶ್ ಅವರ ಬೆನ್ನ ಹಿಂದೆ ಬಲಗೈನ ಅನೇಕ ನಾಯಕರುಗಳಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ KH ಮುನಿಯಪ್ಪ, H ಆಂಜನೇಯ ಸೇರಿದಂತೆ ಅನೇಕ ವರ್ಷಗಳಿಂದ ಎಡಗೈಗೆ ಅನ್ಯಾಯ ಆಗಿರ್ತಕ್ಕಂಥದ್ದು, ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಈ ಬಾರಿ ಆದರೂ ನಮಗೆ ನ್ಯಾಯವನ್ನು ಕೊಡಬೇಕಂತೇಳಿ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಒಳ ಮೀಸಲಾತಿ ಎಂಬ ಜೇನುಗೂಡಿಗೆ ಕೈ ಹಾಕಿದ್ರೆ ಯಾವ ರೀತಿ ಬೇಕಾದರೂ ಕಚ್ಚಬಹುದೆಂಬ ಆತಂಕಕ್ಕೆ ಒಳಗಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಡ ಮತ್ತು ಬಲ ಸಮುದಾಯದ ಸಚಿವರುಗಳಿಗೆ ನೀವೇ ಒಂದು ತಾರ್ಕಿಕ ಅಂತ್ಯಕ್ಕೆ ಬನ್ನಿ, ನೀವೇ ಸಭೆಯನ್ನು ನಡೆಸಿ, ನೀವೇ ನಿರ್ಧಾರವನ್ನು ತೆಗೆದುಕೊಂಡು ಆ ನಿರ್ಧಾರವನ್ನು ಸಚಿವ ಸಂಪುಟ ಸಭೆಯಲ್ಲಿ ತಿಳಿಸಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಈಗಾಗಲೇ ಈ ಹಿಂದೆ 17% ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆದುಕೊಂಡಿರ್ತಕ್ಕಂಥ. ಆದರೆ ಕೋರ್ಟ್ ಈಗ 15% ಒಳ ಮೀಸಲಾತಿಯನ್ನು ನಿಗದಿ ಮಾಡಬೇಕಂತ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಇದೊಂಥರ ಎಲ್ಲ ಒಂದು ಕಡೆ ಎಡಗೈ ಸಮುದಾಯ ರಾಜ್ಯದಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು. ಹಾಗಾಗಿ ನ್ಯಾಯಸಮ್ಮತವಾಗಿ ನಮಗೆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚುವರಿಯಾಗಿ ಕೊಡಬೇಕು, ಹೆಚ್ಚು ಕೊಡಬೇಕಂತೇಳಿ ಅವರು ಆಗ್ರಹವನ್ನು ಮಾಡ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬಲಗೈ ಪಂಗಡ ಕೂಡ ಹೆಚ್ಚು ಇರ್ತಕ್ಕಂಥ, ಹಾಗಾಗಿ ನಮಗೂ ಕೂಡ ಹೆಚ್ಚು ಕೊಡಬೇಕಂತೇಳಿ ಕಿತ್ತಾಟಗಳಾಗಿರ್ತಕ್ಕಂಥದ್ದು. ಇದು ಈ ಹಗ್ಗ ಜಗ್ಗಾಟದ ನಡುವೆ ಕೂಡ ನಮಗೂ ಕೂಡ ಸಮಾನವಾಗಿ ಹಂಚಿಕೆ ಮಾಡಬೇಕಂತೇಳಿ ಅಲೆಮಾರಿ, ಅರೆ ಅಲೆಮಾರಿ, ಬೋವಿ, ಕೊರಮ, ಕೊರಚ ಮತ್ತು ಲಂಬಾಣಿ ಸಮುದಾಯ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನ ವಿವೇಚನಾಯುತವಾಗಿ ಮತ್ತು ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂತ ನಿರ್ಧಾರವನ್ನು ಇವತ್ತು ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯನ್ನ, ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕೂಡ ಮುಖ್ಯಮಂತ್ರಿಗಳು ಕರೆದಿರ್ತಕ್ಕಂಥದ್ದು. ಹಾಗಾಗಿ ಎರಡೂ ಸಮುದಾಯದ ಸಚಿವರುಗಳು ಇರ್ತಕ್ಕಂಥದ್ದು ಮತ್ತು ತಾಂತ್ರಿಕ ಸಮಿತಿ ವರದಿ ಕೂಡ ಮುಂದಿಟ್ಟುಕೊಂಡು ಅಂತಿಮವಾಗಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಕಳೆದ 2.5 ವರ್ಷಗಳಿಂದ ಕೂಡ ಹಗ್ಗಜಗ್ಗಾಟ ಆರಂಭವಾಗಿರ್ತಕ್ಕಂಥದ್ದು. ಈ ಹಗ್ಗಜಗ್ಗಾಟದ ನಡುವೆ ಎಲ್ಲೊಂದು ಕಡೆ ಮೀಸಲಾತಿ ಎಂಬ ಕಿಚ್ಚಿಗೆ ಎಲ್ಲೊಂದು ಕಡೆ ನಾನ್ಯಾಕೆ ಹೊಣೆಗಾರನಾಗಲಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾಣ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಕೂಡ ತಾರ್ಕಿಕ ಅಂತ್ಯ ಕಾಣುತ್ತಾ ಅನ್ನೋದು ಕೂಡ ಸದ್ಯಕ್ಕೆ ಎಲ್ಲೊಂದು ಕಡೆ ಡೌಟ್ ಎಂಬ ಮಾಹಿತಿ ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಆದರೆ ಎಲ್ಲೊಂದು ಕಡೆ KH ಮುನಿಯಪ್ಪನವರು ಸಮಾನವಾಗಿ ನಾವು ಹಂಚಿಕೊಳ್ತೀವಿ ಅನ್ನೋ ಮುಖಾಂತರ ಸಮಾನತೆಯ ಮಾತನಾಡಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಈ ಹಿಂದೆ ಎಡ ಸಮುದಾಯದ ಅನೇಕ ನಾಯಕರುಗಳು, ಸಮುದಾಯದ ಮುಖಂಡರುಗಳು, ಸ್ವಾಮೀಜಿಗಳು ನಮಗೆ ಹೆಚ್ಚು ಮೀಸಲಾತಿಯನ್ನು ಕೊಡಬೇಕಂತೇಳಿ ಒತ್ತಡವನ್ನು ಹಾಕ್ತಿದ್ರು. ಆದರೆ ಈಗ KH ಮುನಿಯಪ್ಪನವರು ಎಲ್ಲೊಂದು ಕಡೆ ನಾವೆಲ್ಲರೂ ಕೂಡ ಸಮಾನವಾಗಿ ಹಂಚಿಕೊಳ್ತೀವಿ ಅನ್ನೋ ಮುಖಾಂತರ ಸಮಾನತೆಯ ಮಾತನಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಬಲಗೈ ಸಮುದಾಯ ಕಾಂಗ್ರೆಸ್ನಲ್ಲಿ ಹೆಚ್ಚು ಶಕ್ತಿಯುತವಾಗಿರ್ತಕ್ಕಂಥದ್ದು ಮತ್ತು ಸಚಿವರುಗಳಿರ್ತಕ್ಕಂಥದ್ದು. ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬಲಗೈ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿ ಅತ್ಯಪ್ತ ಸಚಿವರಾಗಿರ್ತಕ್ಕಂಥ SC ಮಾದೇವ್ ಕೂಡ ಬಲಗೈ ಸಮುದಾಯದ ಸಚಿವರಾಗಿರ್ತಕ್ಕಂಥ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಎಡ ಮತ್ತು ಬಲ ಈ ಒತ್ತಡದಿಂದ ತತ್ತರಿಸಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿರ್ತಕ್ಕಂಥ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರ ಅಥವಾ ಇದು ಒಂಥರ ಮೂಗಿಗೆ ತುಪ್ಪ ಸವರುವ ಸಚಿವ ಸಂಪುಟ ಸಭೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪೃಥ್ವಿ. ಓಕೆ, ಧನ್ಯವಾದ ಪಟೇಲ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ.